ಎಕ್ಸೆಲ್ ಪಿ ಯು ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ಪೇಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ತಿಮ್ಮೇಗೌಡರಿಗೆ ನನ್ನ ಪ್ರಶ್ನೆ ಇರುತ್ತೆ. ತಿಮ್ಮೇಗೌಡ್ರೆ, ಏನಾಗಿದೆ ನಮ್ಮ ಮೊನ್ನೆ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಒಂದು ವರದಿ ಬಿಡುಗಡೆ ಮಾಡ್ತು. ಅದರ ಪ್ರಕಾರ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಎಂ ಪಿಗಳಲ್ಲಿ 362 ಜನ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂತ. ಕ್ರಿಮಿನಲ್ ಅಂದರೆ ಅತ್ಯಾಚಾರ, ಕಿಡ್ನ್ಯಾಪ್, ಹಲ್ಲೆ, ಹೊಡೆದಿರೋದು, ಮರ್ಡ್ರೇ ಮಾಡಿಬಿಟ್ಟಿರೋದು, ಈ ಥರ ಚಾರ್ಜಸ್ ಇವೆ ಅಂತ. ಪ್ರತಿಭಟನೆ ಸಂದರ್ಭದ ಗಲಾಟೆಗಳು ಕೂಡ ಆ ವ್ಯಾಪ್ತಿಗೆ ಬರ್ತಾ ಅದೊಂದು ಕಡೆ ಇಟ್ಕೊಂಬೇಡ. 362 ಜನ ಎಂ ಪಿಗಳನ್ನು ಈ ಮಾನದಂಡದ ಮೇಲೆ ರಾಜೀನಾಮೆ ಕೇಳಬಹುದಾ ನಾವೀಗ ಅಂತ? ಸರಿಯಾಗುತ್ತಾ? ಕ್ರಿಮಿನಲ್ ಕೇಸ್ ಇದೆಯಾ, ಅದರಲ್ಲಿ ರೇಪು ಬಂದಿದೆ, ಕಿಡ್ನ್ಯಾಪ್ ಬಂದಿದೆ, ಮರ್ಡರ್ ಬರುತ್ತೆ, ಅಟೆಂಪ್ಟ್ ಟು ಮರ್ಡರ್ ಬರುತ್ತೆ, ಹಾಫ್ ಮರ್ಡರ್ ಬರುತ್ತೆ, ಎಲ್ಲ ಬರ್ತಾವಲ್ವ ಅದರಲ್ಲಿ? ತಗೊಂಬಿಡೋಣ 362 ಜನ ಸೀರಿಯಸ್ ಕ್ರಿಮಿನಲ್ ಕೇಸಸ್. ಸರ್, ಇಲ್ಲಿ ಏನಾಗುತ್ತೆ, ಒಂದು ನೈತಿಕತೆ ಅಂತಾರೆ, ಯಾರೇ ಎಮ್ ಎಲ್ ಎ ಆಗಲಿ, ಎಂ ಪಿ ಆಗಲಿ, ಯಾರೇ ಆಗಲಿ, ಆ ನೈತಿಕತೆ ಇದೆಲ್ಲ ಅದಕ್ಕೆ ಅವರೇ ಜವಾಬ್ದಾರಾಗಿ ಒತ್ಕೋಬೇಕು. ಈ ವ್ಯವಸ್ಥೆನಲ್ಲಿ ಪೊಲಿಟಿಕಲ್ ಶಾಪ್ ಅಲ್ಲಿ ತಿಮ್ಮೇಗೌಡ್ರೆ, ರಾಜಕೀಯದ ಅಂಗಡಿಯಲ್ಲಿ ನೈತಿಕತೆಗೆ 1 kg ಎಷ್ಟು ದುಡ್ಡು? ನೈತಿಕತೆ ಅಂತ ನೋಡಿ, ಇದನ್ನ ಅವ್ರವ್ರ ಆತ್ಮಸಾಕ್ಷಿಗೆ ಬಿಡ್ಬೇಕಾಗತ್ತೆ ನಾವು. ಯಾಕೆಂತಂದ್ರೆ ಅಲ್ಲ ನೋಡಿ, ಹಿಂದೆ ಉದಾಹರಣೆಗೆ ಈಗ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಒಂದು ಫೋನ್ ಕದ್ದಾಲಿಕೆ ಬಂದಾಗ ಅವ್ರು ಯಾರೋ ಕೇಳಿದ್ರು ಸರ್, ಅವ್ರ ರಾಜೀನಾಮೆ, ಹೌದು ನನ್ನ ಮೇಲೆ ಅಪ್ಪ ಬಂದಿದೆ. ಇನ್ನೊಬ್ಬ ಸಿಎಂ ಬಾಟ್ಲಿಂಗ್ ಹಗರಣ ಆಯ್ತು, ಅದನ್ನು ಹೇಳಿ ಇನ್ನೊಂದು ಸಿಎಂ ಬಾಟ್ಲಿಂಗ್ ಹಗರಣ ಬಂತು. ಆದರೆ ಆ ರೀತಿಯಾದ ಉದಾಹರಣೆ ಹೇಳ್ತಾರೆ ಇರ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ಆ ಥರ ಒಂದು ಇನ್ವಾಲ್ವ್ಮೆಂಟ್ ಆಗಬಾರ್ದು. ಆದರೆ ಅವರು ನನ್ನ ಮೇಲೆ ಬಂದಿದೆ, ಆಪಾದನೆ ಬಂದು ಅವ್ರು ಆಯಿತು ತನಿಖೆ ಮಾಡಲಿ, ಅದು ಆಮೇಲೆ ನೋಡೋಣ ಅಂತೇಳಿ ಕೊಡ್ತಕ್ಕಂಥದ್ದಿಲ್ಲ, ಅದು ಮುಖ್ಯವಾಗಿ ಬರ್ತದೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ನಮ್ಮ ರಾಜಕೀಯ ವ್ಯವಸ್ಥೆನಲ್ಲಿ ಅದಕ್ಕೆ ಆದಂತಹ ಒಂದು ಏನು ತನಿಖಾ ಸಂಸ್ಥೆಗಳು ಇದಕ್ಕೆ ಹೋಗಿ ಕೆಲವರು ಇವತ್ತಿನ ದಿವಸ ಅದರಲ್ಲೂ ನೋಡಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವತ್ತಿನಿಂದನೂ ಕೂಡ ನಾವು ಹೇಳೋಕ್ಕಾಗತ್ತೆ. ಇವಾಗ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಜನ ನೋಡಿದ್ರೆ ಎಷ್ಟಿರ್ತಕ್ಕಂಥವ್ರೆ ಕಾಂಗ್ರೆಸ್ ಇದ್ದಾರೆ. ಈಗ ಅವ್ರಿಗೆ ಹೇಳಿದ್ರೆ ದೇಶವನ್ನು ಆಳಿದವ್ರೆ ನಾವೇ ಜಾಸ್ತಿ ಪಕ್ಷ, ನಾವೇ ಜಾಸ್ತಿ ವರ್ಷ ಆಳಿದ್ದೀವಿ, ನಮಗೆ ಗೊತ್ತು ಅಂತಕ್ಕಂತ ಹೇಳ್ತಾರೆ. ಅವ್ರಿಗೆ ನಾವು ಹೇಳೋಕ್ಕಾಗತ್ತಾ? ದೇಶದಲ್ಲಿ ತಿಮ್ಮೇಗೌಡ್ರೆ 14 ಜನ ಸಿಎಂಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಈಗ. ನೋಡಿ, 14 ಜನ ಸಿಎಂಗಳ ಮೇಲೆ ಇದೆ. ಏನ್ ಮಾಡೋಣ? ರಾಜೀನಾಮೆ ಕೊಟ್ರೆ ಈಗ ನಮ್ ನ್ಯೂಸ್ಗಂತೂ ಬರನೇ ಇರಲ್ಲ. 14 ಜನ ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತೆ? ರಾಜೀನಾಮೆಯನ್ನ ನೋಡಿ, ಅದು ಹೇಳಿದ್ನಲ್ಲ ನಾನು, ಅವರು ಕೊಡೋದಕ್ಕೂ ತಯಾರಿರಲ್ಲ. ಈಗ ಏನಾಗುತ್ತೆ, ಒಂದು ಸಾರಿ ತಿಮ್ಮೇಗೌಡ್ರೆ ಹೇಳಿ ಸರ್, ಆರೋಪ ಬಂದ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಂತ ಸಹಜವಾಗಿ ಆ ಸ್ಥಾನದಲ್ಲಿರೋ ಕೇಳ್ತಾರೆ. ಆರೋಪ ಅನ್ನೋದು ಕನ್ವಿಕ್ಷನ್ನ, ಆರೋಪ ಎನ್ನುವುದೇ ಶಿಕ್ಷೆಯ, ನಾನು ಪ್ರೂವ್ ಆಯ್ತಾ ಅಂತ ಕೇಳ್ತಾರೆ. ನಾನು ಇದು ಒಂದು ಉದಾಹರಣೆ ಹೇಳ್ತೀನಿ. ಸುರೇಶ್ ಕುಮಾರ್ ಅವರು ಮಿನಿಸ್ಟರ್ ಆಗಿದ್ದರು. ಹೌದು, ಇನ್ನೊಂದು ಸರ್ಕಾರ ಸುರೇಶ್ ಕುಮಾರ್ ಮಿನಿಸ್ಟರ್ ಆಗಿದ್ದರು. ಏನೋ ಒಂದು ಬೆಳಗ್ಗೆ ಅವ್ರು ವಾಕಿಂಗ್ ಮಾಡ್ಕೊಂಡು ಬರ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಯಾವುದೋ ನಿವೇಶನ ಹಗರಣ ಹಿಂಗಿದೆ, ಅವ್ರ ಫ್ಯಾಮಿಲಿದೇನೋ ಇದೆ ಅಂತ ಬಂದ ತಕ್ಷಣ ಸುರೇಶ್ ಕುಮಾರ್ ಏನು ಮಾಡಿದ್ರೆ ಹೇಳಿ, ಎದ್ದು ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು, ನೋಡ್ರಪ್ಪ ನಂದು ಇದರಲ್ಲಿ ನಿರ್ದೋಷಿ ಅಂತ ಪ್ರೂವ್ ಆಗೋವರೆಗೂ ನಾನು ಅದಕ್ಕೆ ಬರಲ್ಲ ಬಂದರು. ಆಮೇಲೆ ಆಯಿತು, ಮತ್ತೆ ಮಿನಿಸ್ಟರ್ ಆದರು. ಇದನ್ನ ನೀವು ಎಲ್ಲರಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆಯ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ರಪ್ಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಒಂದು ರೈಲ್ ಅಪಘಾತ ಆಯಿತು ಅಂತ ರಾಜೀನಾಮೆ ಕೊಟ್ಬಿಟ್ಟು. ಅದೇ ಸರ್, ನಾನು ಅದೇ ಹೇಳಿದ್ನಲ್ಲ, ಬಿಡ್ಬೇಕು. ಈಗ ಸುರೇಶ್ ಕುಮಾರ್ ಯಾರೋ ಕೇಳಿದ್ರ, ಹೌದು, ಅದು ಒಂದು ಬಂದಾಗ ಅದು ಅವರೇ ಆಗಿ ಅವರು ಯಾರು ಬೇರೆ ಯೋಚನೆ ಮಾಡಿದ್ರು. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಅವರಲ್ಲಿ ಬರಬೇಕಾಗ್ಬಿಟ್ರೆ ಇದನ್ನ ಬೇರೆಯವರಿಂದ ಪ್ರತಿಭಟನೆಗಳು ಏನೇ ಮಾಡಿದ್ರು ಕೂಡ ಅದಕ್ಕೆಲ್ಲ ಏನಾಗಲ್ಲ ಸರ್. ಅವರವರ ಆತ್ಮಸಾಕ್ಷಿಗೆ ಅದು ಬರಬೇಕು. ಹೌದು, ನನ್ನಿಂದ ಆಗಿದೆ ಅಂತೇಳಿ ಎಲ್ಲರ ಮನಸ್ಸಲ್ಲಿ ಬಂದಮೇಲೆ ಈ ಸ್ಥಾನದಲ್ಲಿ ನಾನು ಕೂರಲಿಕ್ಕೆ ಅರ್ಹನಲ್ಲ ಅಂತಕ್ಕಂಥದ್ದು. ಇವತ್ತು ಹಾಗೇನೆ ನಾಗೇಂದ್ರ ಅವರು, ಹೌದು ಇದರಲ್ಲಿ ನಾನು ಆಗಿದ್ದೀನಿ, ಜೈಲಿಗೆ ಹೋಗಿ ಬಂದಿರ್ತಕ್ಕಂಥದ್ದು ನಿಜ, ಹೌದು ಇನ್ನೂ ಇದೆ ಅಂದರೆ ನಾನು ಕೊಡ್ತಕ್ಕಂಥ ನಿಜ. ನಾನು ಫಸ್ಟ್ ಆಫ್ ಆಲ್ ಅವರು ಸ್ವೀಕಾರ ಮಾಡಬಾರ್ದಾಗಿತ್ತು, ಕಾಂಗ್ರೆಸ್ ಅವ್ರು ಕೊಡಬಾರ್ದಾಗಿತ್ತು, ಅದೇನಕ್ಕೆ ಕೊಟ್ಟರಂತ ಗೊತ್ತಿಲ್ಲ. ಹಾಗಾಗಿ ಅವರು ನಿಜಾಮ್ಜಿ ಈಗ ಒಂದು 2 ವರ್ಷಗಳ ಹಿಂದೆ ಜೂನ್ 2024 ನಾಗೇಂದ್ರ ರೆಸಿಗ್ನೇಷನ್ ತಗೊಂಡ್ರು. ಏನು ಕಾರಣಕ್ಕೆ ರೆಸಿಗ್ನೇಷನ್ ತಗೊಂಡ್ರು, ಏನು ಕಾರಣಕ್ಕೆ ಮತ್ತೆ ಕ್ಯಾಬಿನೆಟಲ್ಲಿ ಈಗ ಸ್ಥಾನ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಬರಲ್ವಾ? ನಾಗೇಂದ್ರ ಮೇಲೆ ಆರೋಪ ಬಂತಪ್ಪ, ನಾನು ಇಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷಗಳಿಂದ ಇದನ್ನು ಫೇಸ್ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿರಬಹುದು. ಈಗ ನಾಗೇಂದ್ರ ನಿರ್ದೋಷಿ, ಇಡಿ ಹೇಳಿಲ್ಲ, ನಾಗೇಂದ್ರ ಕೇಸು ತೀರ್ಪು ಪ್ರಕಟವಾಗಿಲ್ಲ, ಯಾವುದೇ ಕೋರ್ಟಲ್ಲಿ ನಾಗೇಂದ್ರ ಏನೇನು ಮಾಡಿಲ್ಲ ಅಂತ ಬಂದಿಲ್ಲ, ಎಲ್ಲೂ ಬಿ ರಿಪೋರ್ಟ್ಗಳು ಹಾಕಿಲ್ಲ. ಹೀಗಿದ್ದಾಗ ಅವತ್ತು ನೀವು ರಾಜೀನಾಮೆ ತೊಗೊಂಡಿದ್ಯಾಕೆ, ಇವತ್ತು ಮತ್ತೆ ಮಂತ್ರಿ ಮಾಡಿದ್ಯಾಕೆ? ನೋಡಿ, ಆನ್ ದ ಪ್ರಿಮೈಸ್ ಏನಾದರೂ ಇಶ್ಯೂ ಆದಾಗ, ಏನು ಇನ್ಸಿಡೆಂಟ್ ಆಗಿದ್ದಾಗ, ದ ಫಸ್ಟ್ ರಿಯಾಕ್ಷನ್ ಇಸ್ ರಾಜೀನಾಮೆ.
ಇವನ್ ಇಫ್ ಯು ರಿಮೆಂಬರ್ ಪವನ್ ಕುಮಾರ್ ಬನ್ಸಲ್ ಅವರು ರಾಜೀನಾಮೆ ಕೊಟ್ಟರು, ರಾಜಾ ಕೊಟ್ಟರು, ಸುಮಾರು ಜನ ಆ ಥರ ಕೊಟ್ಟಿದ್ದೀವಿ. ನಮ್ಮ ಪಕ್ಷದಿಂದ ಏನಾದರೂ ಆರೋಪ ಬಂದ ತಕ್ಷಣ ನಾವು ರಾಜೀನಾಮೆ ಕೊಟ್ಟಿದ್ವಿ. ದಟ್ ಈಸ್ ಕಾಲ್ಡ್ ನೈತಿಕ ಆಧಾರ. ಇವ್ರಿಗೆ ನಮ್ಮ JDS ಅವ್ರಿಗೂ ಮತ್ತು ನಮ್ಮ ಆಪ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ದಟ್ ಈಸ್ ಅವರ್ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಮೇಲೆ ನಾವು ತಗೊಂಡಿದ್ದೀವಿ. 3 ಅವಕಾಶ ಸಿಕ್ತು, SIT, CBI, ED. ಇದೇನು ಬಂದಿಲ್ಲ, ಮೂವ್ಮೆಂಟ್ ಆಗಿಲ್ಲ. ಯಾರು ED ಏನಾದರೂ ಹೇಳ್ಬೋದು. ವಾಟ್ ಈಸ್ ದಿ ಪ್ರಾಸಿಕ್ಯೂಷನ್ ಪರ್ಸೆಂಟೇಜ್? 0.4%. 1% ಅಲ್ಲ, 3% ಅಲ್ಲ. 1,000 ಜನದಲ್ಲಿ 3 ಜನಕ್ಕೆ ಏನು ಶಿಕ್ಷೆ ಆಗಿದೆ ಅಷ್ಟೇ. ಇಡಿ ದಟ್ ಈಸ್ ದ ರೆಪ್ಯುಟೇಷನ್ ಆಫ್ ಇಡಿ. ದಟ್ ಈಸ್ ಲೈಕ್ ಅ ಲ್ಯಾಪ್ ಡಾಗ್ ಆಫ್ ದಿ BJP. 1954 ರೈಡ್ ಮಾಡಿದ್ರೆ 9 ಜನ ಕನ್ವಿಕ್ಷನ್ ಮಾಡಿಸ್ತಾರೆ ಅಷ್ಟೇ. ಅದಕ್ಕೋಸ್ಕರ ಇಡಿ ಏನಾದರೂ ಹೇಳ್ಬೋದು. ಅದೇ ಇಡಿ ಹೇಳಿದಿದ್ರೆ ವೆನ್ 2G ಸ್ಕ್ಯಾಮ್ ಆಗಿದ್ದಾಗ ರಾಜಾ ಅವರೇ LLB ಎಕ್ಸಾಮ್ ಮಾಡಿ ಅವರೇ ಅವರು ಕೇಸ್ ಫೈಟ್ ಮಾಡಿ ಇವಾಗ ಇದಾಗಿದೆಯಲ್ಲ, ಕೇಸ್ ವಜಾ ಆಗಿದೆಯಲ್ಲ. ಅದೇ ಥರ ಇದು ಆಗ್ತದೆ. ದಟ್ ಈಸ್ ನೋ ಪ್ರಾಬ್ಲಮ್. ಇವರೆಲ್ಲ ಏನು ಹೇಳ್ತಾ ಇರೋದು ಅಂದರೆ ನಮ್ಮ ಹತ್ರ ಯಾವುದು ವಿಷಯ ಇಲ್ಲಪ್ಪ, ನೀವೇನೋ ನಾಗೇಂದ್ರಗೆ ಮಾಡಿದ್ದೀರಾ, ಮಿನಿಸ್ಟರ್ ಮಾಡಿದ್ದೀರಾ, ಮಂತ್ರಿ ಮಾಡಿದ್ದೀರಾ, ನಮ್ಮ ಹತ್ರ ಏನಾದರೂ ಒಂದು ಗಲಾಟೆ ಮಾಡಬೇಕು, ಒಂದು ಮುದ್ದೆ ಬೇಕಾಗಿತ್ತಲ್ವೇ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ನೀವು ಏನು ಟೆನ್ಷನ್ ತಗೋಬೇಡಿ, ನೀವು ಮಾಡ್ತಾ ಇರಿ, ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಈಗ.